ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಡಾಟಾ ಆಪರೇಟರ್ಗಳಾಗಿರ್ಬೋದು ಅಥವಾ ಮೇಲ್ವಿಚಾರಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಸುಮಾರು 245 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಇದು ಭಾರತಾದ್ಯಂತ ಪೋಸ್ಟ್ಗಳಾಗಿರ್ತವೆ. ಕರ್ನಾಟಕದಲ್ಲಿಯೂ ಸಹ ವೇಕೆನ್ಸಿ ಇದಾವೆ. ಸುಮಾರು ಇಲ್ಲಿ 75 ವೇಕೆನ್ಸಿಗಳಿದಾವೆ. ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಮತ್ತು ಇದಕ್ಕೆ ಯಾವ ರೀತಿ ನಾವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಮುಂತಾದ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದಿರೋ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಕೆಲಸ ಮಾಡಬೇಕು, ಆಪರೇಟರ್ಗಳಾಗಿ ಅಥವಾ ಸೂಪರ್ವೈಸರ್ಗಳಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಏನಿದಿರೋ ಅಂತ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಇದು ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ನೋಡ್ತಿರ್ಬೋದು ಆಧಾರ್ ಸೇವಾ ಕೇಂದ್ರ ನೇಮಕಾತಿ 2026 745 ಹುದ್ದೆಗಳಿಗೆ ಮೇಲ್ವಿಚಾರಕರಾಗಿರ್ಬೋದು ಅಥವಾ ಆಪರೇಟರ್ ಹುದ್ದೆಗಳಿಗೆ ಇಲ್ಲಿ ಏನ್ ಮಾಡಿದ್ದಾರೆ ಆನ್ಲೈನ್ ಅರ್ಜಿಯನ್ನು ಅವರು ಬಿಟ್ಟಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿ ಸಂಸ್ಥೆ ಹೆಸರು ಏನಪ್ಪಾ ಅಂದ್ರೆ ಆಧಾರ್ ಸೇವಾ ಕೇಂದ್ರ ಅಂದ್ರೆ UIDAI ಇದ ವತಿಯಿಂದ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದು. 245 ಹುದ್ದೆಗಳಿಗೆ ಉದ್ಯೋಗ ಸ್ಥಳ ಎಲ್ಲಿ ಅಂತ ನೋಡೋದಾದ್ರೆ ಟೋಟಲ್ ಆಲ್ ಓವರ್ ಇಂಡಿಯಾ ಆಗಿರುತ್ತೆ. ಇನ್ನು 745 ಇಲ್ಲಿ ನೀವು ಸಂಬಳ ನೋಡೋದಾದ್ರೆ ಅಲ್ಲಿ ಅದರ ಗೈಡ್ಲೈನ್ಸ್ ಪ್ರಕಾರ ಅವರು ನಿಮ್ಗೆ ಹಾಕಿಕೊಡ್ತಾರೆ. ಸೊ ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ವೇಕೆನ್ಸಿಗಳಿದಾವೆ. ಇಲ್ಲಿ ತೋರಿಸಿದ ಹಾಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವೇಕೆನ್ಸಿಗಳಿದಾವೆ. ಇಲ್ಲಿ ನೋಡ್ತಿರ್ಬೋದು ದೆಹಲಿ, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಇಲ್ಲಿ ವೇಕೆನ್ಸಿ ಇದಾವೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಟ್ಟು 75 ಹುದ್ದೆಗಳು ಅಂದ್ರೆ ಮೇಲ್ವಿಚಾರಕರು ಮತ್ತು ಆಪರೇಟರ್ ಹುದ್ದೆಗಳು ಒಟ್ಟು 75 ಹುದ್ದೆಗಳು ಖಾಲಿ ಇದಾವೆ. ಸೊ ನೀವು ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಇದರ ಒಂದು PDF ಲಿಂಕ್ ಅನ್ನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೆಳಗೆ ಕೊಟ್ಟಿರ್ತೀನಿ ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಲಿಂಕ್ ಅನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಅರ್ಹತಾ ವಿವರಗಳು ಏನಿರಬೇಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಪರೇಟರ್ಗಳಾಗ್ಲಿ ಅಥವಾ ಸೂಪರ್ವೈಸರ್ ಹುದ್ದೆಗಳಿಗೆ ವಿವಿಧ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪಡೆದಿರಬೇಕಾಗಿರುತ್ತೆ. ಸೂಪರ್ವೈಸರ್ಗೆ ಇಲ್ಲಿ ಆಪರೇಟರ್ಗೆ SSLC 12ನೇ ತರಗತಿ ಅಥವಾ ITI ಡಿಪ್ಲೊಮಾವನ್ನ ಪೂರ್ಣಗೊಳಿಸಿರ್ಬೇಕಾಗಿರುತ್ತೆ. ಅವರು ವಿದ್ಯಾರ್ಹತೆ SSLC, PUC, ITI ಡಿಪ್ಲೊಮಾ ಯಾವ್ದಾದ್ರು ಕೂಡ ನಡೆಯುತ್ತೆ. ಸೊ ಇವಿಷ್ಟು ಕೋರ್ಸ್ಗಳಲ್ಲಿ ನೀವು ಹೊಂದಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದಕ್ಕೆ ವಯೋಮಿತಿ ನೋಡಿದ್ರೆ ಕನಿಷ್ಠ ವಯೋಮಿತಿ 18 ಆಗಿರುತ್ತೆ. ಗರಿಷ್ಠ ವಯೋಮಿತಿ ಇರೋದಿಲ್ಲ. ಇಲ್ಲಿ ವಯೋಮಿತಿ ಸಡಿಲಿಕೆ ಅನ್ನೋದು ಬರೋದೇ ಇಲ್ಲ. ಇಲ್ಲಿ ಅರ್ಜಿಯ ಶುಲ್ಕ ನೋಡೋದಾದ್ರೆ ಇದು ಯಾವುದೇ ರೀತಿಯ ಶುಲ್ಕವನ್ನ ಹೊಂದಿರೋದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತಹ ಆಯ್ಕೆ ಪ್ರಕ್ರಿಯೆ ಕೂಡ ಇಲ್ಲಿ ಇರೋದಿಲ್ಲ. ಈ ಒಂದು ಆಧಾರ್ ಸೇವಾ ಕೇಂದ್ರ ನೇಮಕಾತಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೀವು ಅಂತ ನೋಡೋದಾದ್ರೆ ನಾವು ಇದರ ಒಂದು ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದರ ಮೂಲಕನೇ ಈ ಒಂದು ಫಾರ್ಮ್ ಅನ್ನ ನೀವು ಭರ್ತಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ಫಾರ್ಮ್ ಅನ್ನ ನೀವು ಇಲ್ಲಿ ಭರ್ತಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ಇಮೇಲ್ ID ಕಡ್ಡಾಯ ಆಗಿರುತ್ತೆ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಕೂಡ ಇಲ್ಲಿ ನಿಮ್ದು ಇರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನ್ನೋದಾದ್ರೆ ಒಂದು ID ಪ್ರೂಫ್ ಇರಬೇಕಾಗತ್ತೆ. ಆಧಾರ್ ಕಾರ್ಡ್ ಆಗ್ಲಿ ಅಥವಾ ವೋಟರ್ ID ಆಗ್ಲಿ ID ಪ್ರೂಫ್ ಇರಬೇಕಾಗತ್ತೆ. ಒಂದು ವಯಸ್ಸಿನ ದಾಖಲೆಯನ್ನ ತಿಳಿಸ್ತಕ್ಕಂತಹ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆರ್ SSLC ಮಾರ್ಕ್ಸ್ ಕಾರ್ಡ್ ಆರ್ SSLC TC ಯಾವ್ದಾದ್ರು ಕೂಡ ನಡೆಯುತ್ತೆ. ಶೈಕ್ಷಣಿಕ ಅರ್ಹತೆ, ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವ್ರು ಏನು ಅಲ್ಲಿ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಿಮ್ದು ಒಂದು ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದ ಹಾಗೆ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ. ನಿಮ್ಮ ಒಂದು ನಿಮ್ದು ಒಂದು ರೆಸ್ಯೂಮ್ ಮಾಡಿಸ್ಕೊಳ್ಬೇಕಾಗತ್ತೆ. ಆ ರೆಸ್ಯೂಮ್ ಅನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲ ಯಾವ್ದಾದ್ರು ಅನುಭವ ಇದ್ದರೆ ನೀವು ಈಗಾಗಲೇ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಇದ್ರೆ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಒಂದು ಆನ್ಲೈನ್ ಮೂಲಕ CSC ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 13/4/2026 ಆಗಿರುತ್ತೆ. 13ನೇ ತಾರೀಕು ಏಪ್ರಿಲ್ ತಿಂಗಳು 2026ರಿಂದ
ಮೇ 20ನೇ ತಾರೀಕಿನವರೆಗೂ ಕೂಡ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳಿದಿರೋ ಸೊ ಮೇಲೆ ಹೇಳಿದಂತ ಎಲ್ಲಾ ದಾಖಲೆಗಳನ್ನ ಚೆಕ್ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದು ಅರ್ಜಿ ಸಲ್ಲಿಸ್ತಕ್ಕಂತಹ ಲಿಂಕ್ ಆಗಿರುತ್ತೆ. ಇದು CSC ಪೋರ್ಟಲ್ ನ ಒಂದು ಅರ್ಜಿ ಲಿಂಕ್ ಆಗಿರುತ್ತೆ. ಇದು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ನೇಮ್ ಆಫ್ ದಿ ಪೋಸ್ಟ್ ಆಧಾರ್ ಸೂಪರ್ವೈಸರ್ ಆರ್ ಆಪರೇಟರ್ ಅಂತಿದೆ, ಡಿಸ್ಟ್ರಿಕ್ಟ್ ವಾರು ಅಂತಿದೆ. ಇಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಅಂತವರ ಒಂದು ಹೆಸರನ್ನ ಇಲ್ಲಿ ಫಿಲ್ ಮಾಡಿ ಅವರ ಒಂದು ಇಂಡಿವಿಜುವಲ್ ಮೊಬೈಲ್ ನಂಬರ್ ಅನ್ನು ಕೂಡ ಇಲ್ಲಿ ಹಾಕ್ಬೇಕು. ಅವ್ರದೇ ನಂಬರ್ ಹಾಕ್ಬೇಕು, ಅಭ್ಯರ್ಥಿಯ ನಂಬರು ಮತ್ತು ಅಭ್ಯರ್ಥಿಯ ಇಮೇಲ್ ID ಯನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಅಕಸ್ಮಾತ್ ಇಮೇಲ್ ID ಇರಲಿಲ್ಲ ಅಂದ್ರೆ ಹೊಸದು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಎಂಟರ್ ಮಾಡ್ರಿ. ಇಲ್ಲಿ ಪ್ಯಾನ್ ಕಾರ್ಡ್, ಅಭ್ಯರ್ಥಿಯ ಒಂದು ಪ್ಯಾನ್ ಕಾರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡಿ, ನಂತರ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೋ ಅದನ್ನೇ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು, ಇಲ್ಲಿ ಸ್ಟೇಟ್ ಅಪ್ಲೈಡ್ ಫಾರ್ ಅಂತ ಇದೆ, ಅಂದ್ರೆ ಯಾವ ಒಂದು ಇಲ್ಲಿ ನೀವು ಕರ್ನಾಟಕ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಇಲ್ಲಿ. ಸೊ ಇಲ್ಲಿ ಡಿಸ್ಟಿಕ್, ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರ ಆ ಜಿಲ್ಲೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ನಿಮ್ದು ಏನು ಗ್ರಾಜುಯೇಷನ್ ಆಗಿದೆನಾ, ಪೋಸ್ಟ್ ಗ್ರಾಜುಯೇಷನ್ ಆಗಿದೆ, ನಿಮ್ದು ಯಾವ್ದಾಗಿದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಟೋಟಲ್ ಎಕ್ಸ್ಪೀರಿಯನ್ಸ್, ನೀವು ಏನಾದ್ರೂ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ರೆ, ಅಂದ್ರೆ ಈ ಫೀಲ್ಡ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಅದು ಎಷ್ಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ನಂತರ ರೆಸಿಡೆನ್ಸ್ ಸ್ಟೇಟ್ ಅಂತ ಇದೆ, ಇಲ್ಲಿ ಕರ್ನಾಟಕ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ರೆಸಿಡೆನ್ಷಿಯಲ್ ಡಿಸ್ಟಿಕ್, ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ದುಕೊಳ್ಬೇಕು. ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ದುಕೊಂಡು ನಂತರ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅಂತ ಇದೆ, ಅಂದ್ರೆ ನೀವು ರೆಸ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು, ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರಿಗಾದ್ರೂ ಹೇಳಿ ಕ್ರಿಯೇಟ್ ಮಾಡಿಸ್ಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಆ ಫೈಲ್ PDF ಫೈಲ್ ಆಗಿರ್ಬೇಕಾಗಿರುತ್ತೆ. ಇಲ್ಲಿ ಫೈಲ್ ಸೈಜ್ ಕೂಡ ಅವರು ಇಲ್ಲಿ ಕೊಟ್ಟಿರ್ತಾರೆ, 1024 KB ಕೆಳಗಿರ್ಬೇಕು, ಅಂದ್ರೆ 1 MB ಕೆಳಗೆ ಇರಬೇಕು ಅಂತ ಅವ್ರಿಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಇದಕ್ಕೆ ಯಾವ್ಯಾವ ದಾಖಲೆಗಳು ನೀವು ಹೇಳಿದಾರೋ ಅವೆಲ್ಲ ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಮೇಲ್ ಆರ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ರಿ. ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಎಂಟರ್ ಮಾಡಿ, ಕ್ಯಾಪ್ಚಾವನ್ನ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ UIDಗೆ ಅದು ಸಲ್ಲಿಕೆ ಆಗುತ್ತೆ. ಸೊ ಇದು ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಂತರ ಇಲ್ಲಿ ಜಿಲ್ಲಾವಾರು ನಿಮಗೆ ವೇಕೆನ್ಸಿ ಲಿಸ್ಟ್ ಇದೆ. ಈ PDF ಲಿಸ್ಟ್ ಅನ್ನು ಕೂಡ ನಾನು ಇಲ್ಲಿ ಏನ್ ಮಾಡಿರ್ತೀನಿ, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ. ಸೊ ನೀವು ಇಲ್ಲಿ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.